ಆಂಗ್ಲ ಮಾಧ್ಯಮದ ದ್ವಿತೀಯ ಭಾಷಾ ಕನ್ನಡ ವಿದ್ಯಾರ್ಥಿನಿಯರಿಗೆ ಈ ಕನ್ನಡ ಅವಧಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಈ ಪ್ರಪಂಚ ಕಂಡಂತಹ ಅತ್ಯದ್ಭುತವಾದಂತಹ ವ್ಯಕ್ತಿತ್ವವನ್ನು ಹೊಂದಿದಂತಹ ವ್ಯಕ್ತಿ ಈ ಪುಟ್ಟರಾಜ ಗವಾಯಿ. ಅವರ ಬದುಕು ಸಾಧನೆಗಳನ್ನು ಕುರಿತಾಗಿ ರಮೇಶ್ ಗೌಡ MK ಲೇಖನವನ್ನು ರಚನೆ ಮಾಡ್ಯಾರ. ಆ MK ರಮೇಶ್ ಗೌಡ ರಚಿಸಿದ ಆ ಜೀವನ ಚರಿತ್ರೆಯ ಅಲ್ಪ ಭಾಗವನ್ನು ಇಲ್ಲಿ ಓದಲು ನೀಡಿರುವರು. ಅದನ್ನು ನಾವು ಆರಂಭಿಸುವ ಮುನ್ನ KC ಶಿವಪ್ಪ ಅಂತೇಳಿ ಚೌಪದಿಕಾರ, ಹಿರಿಯ ಅನುಭಾವಿ ಕನ್ನಡದ ಕವಿ. ಅವರ ಚೌಪದಿಗಳು ಜನಪ್ರಿಯ. ಆ ಜನಪ್ರಿಯ ಚೌಪದಿಯೊಂದಿಗೆ ಈ ಅವಧಿಯನ್ನು ಪ್ರಾರಂಭ ಮಾಡೋಕ್ಕೆ ಇಷ್ಟಪಡ್ತೀನಿ. ಕಲಿಸೆನಗೆ ಓ ಗುರುವೇ ಮರುಗೂದ ಮಣಿಯೂದ, ಕಲಿಸೆನಗೆ ಓ ಗುರುವೇ ಮರುಗೂದ ಮಣಿಯೂದ, ಪರಸುಖಕ್ಕೆ ಹಿಕ್ಕುವುದನೋ ನೀಡಿಸುವುದ, ಪರಸುಖಕ್ಕೆ ಹಿಕ್ಕುವುದನೋ ನೀಡಿಸುವುದ, ಬೀಗದಿರ ಮನ ಒಂದ ಸರಳತೆಯ ನೀಡೆನಗೆ, ಬೀಗದಿಹ ಮನ ಒಂದ ಸರಳತೆಯ ನೀಡೆನಗೆ, ಮನ್ನಿಸೈತ ಪುಗಳ ಮುದ್ದುರಾಮ, ಮನ್ನಿಸೈತ ಪುಗಳ ಮುದ್ದುರಾಮ, ಮುದ್ದುರಾಮ. ಆತ್ಮೀಯ ವಿದ್ಯಾರ್ಥಿನಿಯರೇ, ಉನ್ನತವಾದ ಗುರಿಯನ್ನು ಸಾಧಿಸಲು ಯಾವುದೇ ರೀತಿಯ ದೈಹಿಕ ನ್ಯೂನ್ಯತೆಗಳು ಎಂದೆಂದಿಗೂ ಅಡ್ಡಿ ಬರಲಾರವು. ನಾವು ಸಾಧಿಸಬೇಕು ಎನ್ನುವಂತಹ ಆತ್ಮ ಬಲವನ್ನು ಹೊಂದಿದ್ದರೆ ನಮಗೆ ಇರುವಂತಹ ಆ ದೈಹಿಕ ಲೋಪದೋಷಗಳು ಅಡ್ಡಿಯಾಗುವುದಿಲ್ಲ. ನಮ್ಮ ದೈಹಿಕ ಸಾಮರ್ಥ್ಯ ಕಡಿಮೆ ಇದ್ದರೂ, ದೈಹಿಕವಾಗಿ ನಾವು ನ್ಯೂನ್ಯತೆಯನ್ನು ಹೊಂದಿದ್ರು, ಸಾಧಿಸಲೇಬೇಕು ಅನ್ನುವಂತಹ ಛಲ, ಸಾಧಿಸಲೇಬೇಕು ಅನ್ನುವಂತಹ ಹಠ ಇತ್ತು ಅಂತಂದ್ರೆ ಸಾಧನೆಗೆ ಅದು ಯಾವ ತೊಂದರೆಯನ್ನು ಮಾಡಲಾರದು. ಗುರಿ ಸಾಧನೆಗೆ ಮುಖ್ಯವಾದದ್ದು ಸಾಧಿಸಲೇಬೇಕು ಅನ್ನುವಂತಹ ಛಲ. ಅದಿತ್ತು ಅಂತಂದ್ರೆ ನಾವು ಅಸಾಧ್ಯವಾದುದನ್ನು ಸಾಧ್ಯ ಮಾಡಿ ತೋರಿಸಬಹುದು. ಅಸಾಧ್ಯವಾದುದನ್ನು ಸಾಧಿಸಬೇಕೆಂಬ ಛಲವಿದ್ದರೆ ಗುರಿ ಸಾಧನೆ ಸುಲಭವಾಗುತ್ತದೆ. ಗುರಿ ಉನ್ನತೋನ್ನತವಾಗಿತ್ತು ಅಂತಂದ್ರೆ ಆ ಗುರಿಯನ್ನು ನಾವು ಮುಟ್ಟಲೇಬೇಕು, ಗುರಿ ತಲುಪಲೇಬೇಕು ಅನ್ನುವ ಬಲ, ಆತ್ಮಸ್ಥೈರ್ಯ ನಮ್ಮಲ್ಲಿತ್ತು ಅಂತಂದ್ರೆ ಯಾವ ತೊಂದರೆಯೂ ಆಗೋದಿಲ್ಲ. ಎಷ್ಟ ದೊಡ್ಡ ಗುರಿ ಇದ್ರೂ ಅದನ್ನು ನಾವು ಮುಟ್ಟಬಹುದು. ಗುರಿ ಸಾಧನೆಗೆ ಆತ್ಮಬಲ
ಅತ್ಯಂತ ಪ್ರಮುಖವಾದದ್ದು. ಅದಕ್ಕೆ ವಿಶೇಷ ಚೇತನರ ಒಲಿಂಪಿಕ್ಸ್ ಉತ್ತಮ ಉದಾಹರಣೆ. ಪ್ಯಾರಾ ಒಲಿಂಪಿಕ್ಸ್ ಅಂತೇಳಿ ನಡೆಸ್ತಾರ. ಪ್ಯಾರಾ ಒಲಿಂಪಿಕ್ಸ್ ಅಂತಂದ್ರೆ ದೈಹಿಕ ನ್ಯೂನ್ಯತೆ ಹೊಂದಿದವರ ಒಲಿಂಪಿಕ್ಸ್. ದೈಹಿಕ ನ್ಯೂನ್ಯತೆಯನ್ನು ಯಾರು ಹೊಂದಿರ್ತಾರೋ ಅಂತಹವರಿಗೋಸ್ಕರನೇ ಪ್ಯಾರಾ ಒಲಿಂಪಿಕ್ಸ್ ನಡೀತದ. ಆ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ ಆಟಗಾರರು ಏನಂದ್ರೆ ಬಹಳಷ್ಟು ದೊಡ್ಡ ಸಾಧಕರು. ಕಾಮನ್ ಒಲಿಂಪಿಕ್ಸ್ನೊಳಗೆ 100 ಮೀಟರ್ ಓಟದಲ್ಲಿ ಒಬ್ಬವ 10 ಸೆಕೆಂಡಿನಲ್ಲಿ ಗುರಿ ಮುಟ್ಟಿದ ಅಂತಂದ್ರೆ ಕೆಲವೊಮ್ಮೆ ಪ್ಯಾರಾ ಒಲಿಂಪಿಕ್ಸ್ನೊಳಗೆ 9 ಸೆಕೆಂಡಿಗೆ ಗುರಿ ಮುಟ್ಟಿದವರು ಅದರ. ಸಹಜವಾಗಿರುವವರಿಗಿಂತಲೂ ಈ ಅಸಹಜರು ದೊಡ್ಡ ಗುರಿಯನ್ನು ಮುಟ್ಟಿದ ಉದಾಹರಣೆಯನ್ನು ನಾವು ಎಷ್ಟೋ ನೋಡಬಹುದು. ವಿಕಲಚೇತನರಾಗಿದ್ದರು, ಫಿಸಿಕಲಿ ಹ್ಯಾಂಡಿಕ್ಯಾಪ್ಸ್ ಅಂತೇಳಿ ಕರಿತೀವಿ. ಅವರು ಕ್ರೀಡಾ ಕ್ಷೇತ್ರದಲ್ಲಿ ಮಾಲತಿ ಒಳ್ಳ, ಭರತನಾಟ್ಯದಲ್ಲಿ ಸುಧಾ ಚಂದ್ರನ್, ವೈಜ್ಞಾನಿಕ ರಂಗದಲ್ಲಿ ಸ್ಟೀಫನ್ ಹಾಕಿಂಗ್ಸ್ ಅಂತಹವರ ಹೆಸರು ಹಲವು. ಈ ಕ್ರೀಡಾ ಕ್ಷೇತ್ರವನ್ನು ನಾವು ಅವಲೋಕನ ಮಾಡಿದ್ದೀವಿ ಅಂತಂದ್ರೆ ಆ ಕ್ರೀಡೆಯಲ್ಲಿ ಮಹತ್ ಸಾಧನೆಯನ್ನು ಮಾಡಿದಂತಹ ಕುಂಟಿ ಮಾಲತಿ ಒಳ್ಳ ಬ್ಯಾಂಕ್ ಉದ್ಯೋಗಿ. ಅವರು ಒಂದು ಅಪಘಾತದಲ್ಲಿ ತಮ್ಮ ಕಾಲೊಂದನ್ನು ಕಳ್ಕೊಂಡ್ರು. ಆದರೂ ಸಹಿತ ಛಲ ಬಿಡದೆ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿಕೊಂಡು ಬಂಗಾಳದ ಪದಕವನ್ನು ಗಳಿಸಿದ್ರು. ಇತಿಹಾಸದಲ್ಲಿ ಅಜರಾಮರ ಸ್ಥಾನವನ್ನು ಪಡೆದುಕೊಂಡರು. ಅಂತೆಯೇ ಪ್ರಾಚೀನ ಕಾಲದಿಂದಲೂ ಪರಂಪರೆಯಿಂದ ಬಂದಂತಹ ಒಂದು ನಾಟ್ಯ ಕಲೆ ಭರತನಾಟ್ಯಕ್ಕೆ ಪಾದ, ಕಾಲು, ಕೈ, ಕಣ್ಣು ಅವಶ್ಯಕ. ಕಾಲಿಲ್ಲದಿದ್ದರೆ ಭರತನಾಟ್ಯ ಅಸಾಧ್ಯ. ಅದನ್ನು ನಾವು ಪ್ರದರ್ಶನ ಮಾಡಲು ಸಾಧ್ಯವೇ ಇಲ್ಲ. ಆದರೂ ಸಹಿತ ಒಂದು ಅಪಘಾತದಲ್ಲಿ ತನ್ನೊಂದು ಕಾಲನ್ನು ಸುಧಾಚಂದ್ರನ್ ಕಳ್ಕೊಂಡ್ರು. ಛಲ ಬಿಡದೆ ಅವರು ಕೃತಕ ಕಾಲೊಂದನ್ನು ಅಳವಡಿಸಿಕೊಂಡು ಮತ್ತೆ ಭರತನಾಟ್ಯ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಅಜರಾಮರ ಸ್ಥಾನವನ್ನು ಪಡೆದರು. ಭರತನಾಟ್ಯ ಅಂತಂದ ಕೂಡಲೇನ ಸುಧಾಚಂದ್ರನ್ ನೆನಪಿಗೆ ಬರ್ತಾರ. ಅಷ್ಟೊಂದು ಅಮೋಘ ಸಾಧನೆಯನ್ನು ಭರತನಾಟ್ಯದಲ್ಲಿ ಒಂಟ ಕಾಲಿನ ಸುಧಾಚಂದ್ರನ್ ಮಾಡಿದರು. ಅಂತೆಯೇ ಆ ಖಗೋಳ ಶಾಸ್ತ್ರಜ್ಞ ಸ್ಟೀಫನ್ ಹಾಕಿಂಗ್ಸ್ ನರ ರೋಗಕ್ಕೊಳಗಾದಂತಹ ಕೈ, ಕಾಲು, ಯಾವ ಅಂಗನೂ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಎಲ್ಲ ನರಗಳು ಏನಂತವ ಮುದುಡಿಕೊಂಡಿರ್ತವ. ಅವು ಫ್ಲೆಕ್ಸಿಬಲ್ ಇರೋಂಗಿಲ್ಲ. ಅವುಗಳನ್ನು ನಾವು ಹಿಗ್ಸಕ್ಕಾಗೋದಿಲ್ಲ. ಅಂತಹ ಆ ನರ ದೌರ್ಬಲ್ಯ ಹೊಂದಿದಂತಹ ಸ್ಟೀಫನ್ ಹಾಕಿಂಗ್ಸ್ ಆ ಖಗೋಳ ಶಾಸ್ತ್ರದಲ್ಲಿ ಅಮೋಘ ಸಾಧನೆಯನ್ನು ಮಾಡಿದವರು. ಆ ಸ್ಟೀಫನ್ ಹಾಕಿಂಗ್ಸ್ ವೈಜ್ಞಾನಿಕ ಕ್ಷೇತ್ರದಲ್ಲಿ ಅಜರಾಮರ ಸ್ಥಾನವನ್ನು ಪಡೆದವರು. ಖಗೋಳ ವಿಜ್ಞಾನಿ, ಖಗೋಳ ಶಾಸ್ತ್ರಜ್ಞ. ಬೇರೊಂದು ಗ್ರಹಕ್ಕೆ ಹೋಗಿ ಬಂದದ್ದು ಅಸಾಮಾನ್ಯ ಸಂಗತಿ. ಅದ್ವಿತೀಯವಾದಂತಹ ಸಾಧನೆ ಸ್ಟೀಫನ್ ಹಾಕಿಂಗ್ಸ್ ಅವರದು. ಹಲವರಲ್ಲಿ ಪುಟ್ಟರಾಜರು. ಇಂತಹ ಹಲವರಲ್ಲಿ
ನಮ್ಮ ಕನ್ನಡ ನಾಡಿನ ಕಣ್ಮಣಿ ಪುಟ್ಟರಾಜ ಗವಾಯಿಗಳು ಒಬ್ಬರು. ಅಂಧರಾಗಿದ್ದರು, ಹಲವಾರು ರಂಗದಲ್ಲಿ ಅದ್ವಿತೀಯರು, ಎಕ್ಸ್ಟ್ರಾಡಿನರಿ. ಹಲವು ಕ್ಷೇತ್ರದಲ್ಲಿ ಪುಟ್ಟರಾಜ ಗವಾಯಿಗಳು ಅದ್ವಿತೀಯರು. ಇಂತಹ ಪ್ರಸಿದ್ಧರೆಲ್ಲರ ಸಾಧನೆಯು ನಮಗೆ ಆದರ್ಶವಾಗಬೇಕು. ಅದು ನಮ್ಮ ಒಳಗಣ್ಣನ್ನು ತೆರೆಸಬೇಕು. ಅದ್ವಿತೀಯ ಸಾಧನೆಯನ್ನು ಸಾಧಿಸಿದಂತಹ ಅಂಗವಿಕಲರು ನಮ್ಮ ಮುಂದೆ ಅದರ ಇತಿಹಾಸದಲ್ಲಿ ತಮ್ಮದೇ ಆದಂತಹ ಮೆರಗು ಮೂಡಿಸರ, ಅಜರಾಮರಾಯರ ಅಂತಹವರ ಆ ಗುರಿ ಸಾಧನೆಯ ಗುರಿ ಸಾಧನೆಯ ದಾರಿ ಏನದ ಅದು ನಮಗೆ ದಾರಿಯಾಗಬೇಕು. ಕೈಕಾಲು ದೇಹ ಊನ ಇದ್ದವರು ಅಮೋಘ ಸಾಧನೆಯನ್ನು ಮಾಡ್ಯಾರ ಅಂತಂದ್ರೆ ಎಲ್ಲ ಸರಿ ಇರುವಂತಹ ನಾವು ಏನನ್ನಾದರೂ ಸಾಧನೆ ಮಾಡಬೇಕು. ಅವರು ಅಷ್ಟು ದೊಡ್ಡ ಸಾಧನೆ ಮಾಡ್ಯಾರ ಅಂತಂದ್ರೆ ನಮಗೂ ಕಿಂಚಿತ್ತಾದರೂ ಸಾಧನೆ ಮಾಡಬೇಕು ಅನ್ನುವಂತಹ ಮನಸ್ಸು ಮಾಡಬೇಕು. ನಮ್ಮ ಅಂತರಂಗದಲ್ಲಿ ನಾವು ಅವರಂತೆಯೇ ಸಾಧಕರಾಗಿ ಇತಿಹಾಸದಲ್ಲಿ ಅಜರಾಮರ ಸ್ಥಾನವನ್ನು ಪಡಿಬೇಕು ಅನ್ನುವಂತಹ ಭಾವನೆ ಮೂಡಬೇಕು ಅಂತ ತಿಳ್ಕೊಂಡು ಈ 16ರ ವಯಸ್ಸಿನಲ್ಲಿರುವಂತಹ ನಿಮಗೆ ಇವರ ಇಂತಹ ಸಾಧಕರ ಈ ಪರಿಚಯವನ್ನು ಮಾಡುವ ಉದ್ದೇಶವನ್ನು ಪಠ್ಯಪುಸ್ತಕ ರಚನಾಕಾರರು ಇಟ್ಕೊಂಡಾರ. ಅದಕ್ಕೆ ಈ ಪಾಠವನ್ನು ನಾವು ಲಕ್ಷ್ಯ ಕೊಟ್ಟು ಮನಸ್ಸು ನೋಡಬೇಕು. ಜಗತ್ತಿನ ಅನೇಕ ಸಾಧಕರ ಜೀವನವನ್ನು ಸಿಂಹಾವಲೋಕನ ಮಾಡಿದಾಗ ನಮಗಿಷ್ಟವಾದ ಕ್ಷೇತ್ರದಲ್ಲಿ ಹಿಮಾಲಯದೆತ್ತರಕ್ಕೆ ಸಾಧನೆ ಮಾಡಿ ಜಗತ್ತೇ ನಿಬ್ಬೆರಗು ಆಗಿ ನಮ್ಮತ್ತ ನೋಡುವಂತೆ ಮಾಡಿದವರು ಹಲವರು. ಜಗತ್ತಿನ ಅನೇಕ ಸಾಧಕರ ಜೀವನವನ್ನು ಸಿಂಹಾವಲೋಕನ ಮಾಡಿದಾಗ ಸಿಂಹ ಪ್ಲಸ್ ಅವಲೋಕನ, ಸಿಂಹಾವಲೋಕನ, ಸವರ್ಣ ದೀರ್ಘ ಸಂಧಿ. ಸಿಂಹ ಅದು ಬಲಿಷ್ಠ ಬಲಾಢ್ಯ, ಬೇಟೆಯಾಡುವುದರಲ್ಲಿ ಪಾರಂಗತ ಚಾಣಾಕ್ಷ ಪ್ರಾಣಿ, ಬಲಿಷ್ಠ ಪ್ರಾಣಿ. ಆದರೂ ಸಹಿತ ಅದು ತನ್ನ ಪಾಡಿಗೆ ತಾನು ಮೈ ಮರೆತು ಎಂದೂ ಇರಲಾರದು, ಎಂದೂ ಅದು ಮೈ ಮರೆಯೋದಿಲ್ಲ, ಜಾಗೃತವಾಗಿರ್ತದ. ತಾನೇ ಒಂದು ಪ್ರಾಣಿಯನ್ನ ಬೆನ್ನು ಹತ್ತಿ ಅದನ್ನು ಬೇಟೆಯಾಡಿ ಅದರ ರಕ್ತ ಕಾಂಡ ಮಾಂಸಗಳನ್ನೆಲ್ಲ ತಿಂದು ಉಳಿದ ಎಲುಬು ಇದ್ರೂ ಸಹಿತ ಆ ತಿಂದು ಹೊರಟ ಸಿಂಹ 4 ಹೆಜ್ಜೆ ಮುಂದೆ ನಡೀತದ, ಮತ್ತೆ ಹಿಂತಿರುಗಿ ನೋಡ್ತದ. ಎಲ್ಲಿ ಅದು ಮರುಜೀವವನ್ನು ತಾಳಿ ನನ್ನ ಮೇಲೆ ಆಕ್ರಮಣ ಮಾಡಬಹುದು ಅಂತ ತಿಳ್ಕೊಂಡು ಅದು ಹಿಂದಿರುಗಿ ನೋಡ್ತದ. 4 ಹೆಜ್ಜೆ ಮುಂದೆ ಹೋಗ್ತದ, ಹಿಂತಿರುಗಿ ನೋಡ್ತದ. ಎಲುಬು ಮಾತ್ರ ಚಲ್ಲಾಪಿಲ್ಲಿಯಾಗಿ ಬಿದ್ದಿರ್ತದ. ಮತ್ತೆ ಅದು 4 ಹೆಜ್ಜೆ ಮುಂದೆ ಹೋಗ್ತದ, ಮತ್ತೆ ನೋಡ್ತದ. ಹಾಗೆ ಮರಳಿ ಹಿಂದು ನೋಡುವ ಪ್ರಕ್ರಿಯೆ, ಅದನ್ನೇ ನಾವು ಸಿಂಹಾವಲೋಕನ ಅಂತೇಳಿ ಕರಿತೀವಿ. ಸಿಂಹ ಹಾಗೆ ಮಾಡ್ತದ ಅಂತ ತಿಳ್ಕೊಂಡು ಸಿಂಹಾವಲೋಕನ ಅಂತ ತಿಳ್ಕೊಂಡು ನಾವು ಕರಿತೀವಿ. ಹಂಗ ಹಲವು ಸಾಧಕರ ಜೀವನವನ್ನು ನಾವು ಮರಳಿ ನೋಡಿದಾಗ ನಾವು ಸಾಧಕರಾಗಬೇಕು ಅನ್ನುವಂತಹ ಮನಸ್ಸು ಬರ್ತದ.
ತಮಗಿಷ್ಟವಾದ ಕ್ಷೇತ್ರದಲ್ಲಿ ಹಿಮಾಲಯದೆತ್ತರಕ್ಕೆ ಸಾಧನೆ ಮಾಡಿ ಜಗತ್ತೇ ನಿಬ್ಬೆರಗಾಗಿ ತಮ್ಮತ್ತ ಹೊರಡುವಂತೆ ಮಾಡಿದ್ದಾರೆ. ಹಿಮಾಲಯದ ಎತ್ತರ. ಇಲ್ಲಿ ಗಮನಿಸಬೇಕಾದಂತಹ ವಿಷಯ ಅಂತಂದ್ರೆ ಆ ಮಹಾನ್ ಸಾಧಕರು ತಮಗೆ ಇಷ್ಟವಾದ ಕ್ಷೇತ್ರದಲ್ಲಿ ಅಮೋಘ ಸಾಧನೆಯನ್ನು ಮಾಡ್ಯಾರ. ಗುರಿಯನ್ನು ಇಟ್ಟುಕೊಂಡು ಆ ಗುರಿಯನ್ನು ಮುಟ್ಟ್ಯಾರ. ಅದಕ್ಕೆ ಮನಸ್ಸಿಲ್ಲದ ಆ ಕ್ಷೇತ್ರದಲ್ಲಿ ನಾವು ದೊಡ್ಡ ಗುರಿಯನ್ನು ಇಟ್ಕೊಂಡೀವಿ ಅಂತಂದ್ರೆ ಸೋಲ್ತೀವಿ. ನಾವು ಯಾವುದನ್ನು ತುಂಬ ಇಷ್ಟಪಡ್ತೀವೋ ಅದರಲ್ಲಿ ಉನ್ನತ ಗುರಿಯೊಂದನ್ನು ಇಟ್ಟುಕೊಂಡ ಗುರಿಯನ್ನು ಮುಟ್ಟಲು ನಾವು ಸತತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಆಗ ಸಾಧನೆ ಮಾಡ್ತೀವಿ, ಸಾಧಕರಾಗ್ತೀವಿ, ಗುರಿಯನ್ನು ಮುಟ್ತೀವಿ. ಅದಕ್ಕೆ ನಾವು ಮನಸ್ಸಿಲ್ಲದ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಪ್ರಯತ್ನ ಮಾಡಿದರೆ ವ್ಯರ್ಥ ಆಗ್ತದ ಅನ್ನೋದನ್ನು ಅರಿಯಬಹುದು. ಅದಕ್ಕೆ ನಾವು ಯಾವುದನ್ನು ತುಂಬ ಇಷ್ಟಪಡ್ತೀವೋ ಅಲ್ಲಿ ಗುರಿಯೊಂದನ್ನು ಇಟ್ಕೊಂಡು ಗುರಿ ಸಾಧಿಸಲು ಪ್ರಯತ್ನ ಮಾಡಿದರೆ ಸಫಲ ಆಗ್ತೀವಿ ಅನ್ನೋದನ್ನು ನೋಡಬಹುದು. ನಿಬ್ಬೆರಗಾಗು ಅಂತಂದ್ರೆ ಆಶ್ಚರ್ಯಚಕಿತರಾಗುವುದು. ದೊಡ್ಡ ಗುರಿಯೊಂದನ್ನು ಇಟ್ಟುಕೊಂಡು ಗುರಿ ಮುಟ್ಟಿ ಎಲ್ಲರೂ ತಮ್ಮ ಕಡೆ ನೋಡುವಂತೆ ಈ ಸಾಧಕರು ಮಾಡಿಬಿಟ್ಟರ. ಚರಿತ್ರೆಯ ಪುಟಗಳಲ್ಲಿ ಸುವರ್ಣಾಕ್ಷರಗಳಿಂದ ದಾಖಲಾಗಿದ್ದಾರೆ. ಸುವರ್ಣ ಅಕ್ಷರ. ಸುವರ್ಣಾಕ್ಷರ, ಸವರ್ಣ ದೀರ್ಘ ಸಂಧಿ. ಇತಿಹಾಸದ ಪುಟಗಳಲ್ಲಿ ಇಂತಹ ಮೋದ ಸಾಧಕರು ಹಲವಾರು ಅದರ ಎಲ್ಲಿಯವರೆಗೆ ಈ ಭೂಮಿ ಇರ್ತದನೋ ಅಲ್ಲಿಯವರೆಗೆ ಇತಿಹಾಸ ಇರ್ತದ, ಎಲ್ಲಿಯವರೆಗೆ ಇತಿಹಾಸ ಇರ್ತದನೋ ಅಲ್ಲಿಯವರೆಗೆ ಈ ಸಾಧಕರು ಜೀವಂತ ಇರ್ತಾರೆ. ಅದಕ್ಕೆ ನಾವು ಸಾಧಕರಾಗಬೇಕು. ಅವರ ಸಾಧನೆ ಕಂಡು ಅನೇಕರು ಪ್ರೇರಿತರಾಗಿದ್ದಾರೆ. ಅನೇಕರು ಇಂತಹ ಸಾಧಕರನ್ನು ನೋಡಿ ತಾವೂ ಸಾಧನೆ ಮಾಡಬೇಕು ಅಂತೇಳಿ ಛಲಪಟ್ಟು ಸಾಧನೆ ಮಾಡಿದಂತಹ ಸಾಧಕರು ಅದರ ಅವರಿಂದ ಇನ್ಸ್ಪಿರೇಷನ್ ಪಡ್ಕೊಂಡಾರ. ಸಾಧನೆ ಮಾಡಿದ ಸಾಧಕನಿಂದ ಇನ್ಸ್ಪೈರ್ ಆಗ್ಯಾರ, ಸಾಧಿಸಿದರೆ ಅವರಂತೆ ಸಾಧಿಸಬೇಕು ಎಂದು ನಿರ್ಧರಿಸಿ ತಮ್ಮ ಬದುಕಿನ ದಿಕ್ಸೂಚಿಯನ್ನು ಬದಲಿಸಿಕೊಂಡವರಿದ್ದಾರೆ. ಅವರಂತೆ ನಾವು ಸಾಧನೆ ಮಾಡಬೇಕು ಅಂತಿಕೊಂಡು ಇವರು ಪ್ರೇರೇಪಿಸಲ್ಪಟ್ಟು ಪ್ರಯತ್ನ ಮಾಡ್ಯಾರ, ಸಾಧಕರಾಗ್ಯಾರ. ಅಂತಹ ಸಾಧಕರಲ್ಲಿ ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿ ಒಬ್ಬರು. ಮುಂದಿನವರ ಸಾಧನೆಯನ್ನು ನೋಡಿ ಪುಟ್ಟರಾಜ ಗವಾಯಿ ತಾವು ಸಾಧಕರಾದರು. ತಾವು ಸಾಧಕರಾಗಿ ಕೋಟ್ಯಾನು ಕೋಟಿ ಸಾಧಕರಿಗೆ ಮಾದರಿಯಾದರು. ಕೋಟ್ಯಾನು ಕೋಟಿ ಅಸಂಖ್ಯಾತ ಸಾಧಕರಿಗೆ ಪುಟ್ಟರಾಜ ಗವಾಯಿಗಳು ಪ್ರೇರೇಪಣೆಯನ್ನು ನೀಡಿದರು ಅನ್ನುವುದು ಮುಖ್ಯ. ಪುಟ್ಟರಾಜ ಗವಾಯಿ ಪುಟ್ಟರಾಜರು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಸಮಾಜದ ಜೊತೆ ಬೆರೆತು ವಿಶ್ವದ ಕಣ್ಮಣಿಯಾಗಿದ್ದಾರೆ. ಈ ಪುಟ್ಟರಾಜ ಗವಾಯಿಗಳು ಕೇವಲ ಗದುಗಿನ ಕಣ್ಮಣಿಯಲ್ಲ. ಪುಟ್ಟರಾಜ ಗವಾಯಿಗಳು ಕೇವಲ ಕನ್ನಡ ನಾಡಿನ ಕಣ್ಮಣಿಯಲ್ಲ. ಪುಟ್ಟರಾಜ ಗವಾಯಿ
ಕೇವಲ ಭಾರತದ ಕಣ್ಮಣಿಯಲ್ಲ, ಇಡೀ ಜಗತ್ತಿನ ಕಣ್ಮಣಿ. ಇಡೀ ಜಗತ್ತಿನ ಕಣ್ಮಣಿ ಈ ಪುಟ್ಟರಾಜ ಗವಾಯಿಗಳು. ವಿಶ್ವ ಕಣ್ಮಣಿ, ವಿಶ್ವ ಕಣ್ಮಣಿ ಪುಟ್ಟರಾಜ ಗವಾಯಿಗಳು ಹುಟ್ಟಿದ್ದು ಸಾಮಾನ್ಯ ಬಡ ಕುಟುಂಬದಲ್ಲಿ, ಅನಕ್ಷರಸ್ಥ ಬಡ ಕುಟುಂಬದಲ್ಲಿ. ಸಮಾಜದ ಜೊತೆ ಬೆರೆತರು. ಯಾವಾಗ ನಾವು ಸಮಾಜದಿಂದ ವಿಮುಖ ಆಗ್ತೀವೋ ಆವಾಗ ನಾವು ಅಳಿತೀವಿ. ನಾವು ಏನು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ನಾವು ಸಮಾಜಮುಖಿ ಆಗ್ತೀವೋ ಆವಾಗ ನಾವು ಬೆಳಿತೀವಿ, ಸಮಾಜದಲ್ಲಿ ಕಣ್ಮಣಿಯಾಗ್ತೀವಿ, ಮಾದರಿಯಾಗ್ತೀವಿ. ಈ ಬಡ ಅನಕ್ಷರಸ್ಥ ಕುಟುಂಬದಲ್ಲಿ ಹುಟ್ಟಿದಂಥ ಪುಟ್ಟರಾಜ ಗವಾಯಿ ಸಮಾಜದ ಜೊತೆ ಬೆರೆತರು. ಸಮಾಜ ದೊಡ್ಡದು. ಸಮಾಜ ಅಂತಂದ್ರೆ ಸೊಸೈಟಿ. ಸೊಸೈಟಿ ಮೀನ್ಸ್ ಗ್ರೂಪ್ ಆಫ್ ಪೀಪಲ್. ಸಮಾಜ ನಮಗೆ ಎಂದು ನಾವು ತಾಯಿಯ ಗರ್ಭದಲ್ಲಿ 3 ತಿಂಗಳ ಭ್ರೂಣ ಹಾಕಿವೋ ಅಂದಿನಿಂದ ಸಾಯುವವರೆಗೆ ಸಂಸ್ಕಾರವನ್ನು ಕೊಡ್ತದೆ. ಆ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ ಆ ಸಮಾಜಕ್ಕೆ ನಾವು ಋಣಿಯಾಗಬೇಕು. ಸಮಾಜದಿಂದ ಬೆಳೆದ ನಾವು ಸಮಾಜಕ್ಕೆ ಏನನ್ನಾದರೂ ಕಾಣಿಕೆಯಾಗಿ ಕೊಡಬೇಕು. ಸಮಾಜದ ಜೊತೆ ನಾವು ಹೋದೀವಿ ಅಂತಂದ್ರೆ ಬೆಳಿತೀವಿ. ಸಮಾಜದ ವಿರುದ್ಧ ಹೋದೀವಿ ಅಂತಂದ್ರೆ ನಾವು ಬೆಳೆಯೋಕ್ಕಾಗೋದೇ ಇಲ್ಲ, ನಾವು ಅಳಿತೀವಿ. ಪುಟ್ಟರಾಜ ಗವಾಯಿ ಬಡ ಕುಟುಂಬದಲ್ಲಿ, ಅನಕ್ಷರಸ್ಥ ಕುಟುಂಬದಲ್ಲಿ ಹುಟ್ಟಿದ್ರೂ ಸಹಿತ ಸಮಾಜದ ಜೊತೆ ಇದ್ದರು. ಅದಕ್ಕವರು ಸಮಾಜದ ನೆರವನ್ನು ಮತ್ತಷ್ಟು ಪಡೆದು ಬೆಳೆದರು. ವಿಶ್ವದ ಕಣ್ಮಣಿಯಾದರು. ವಿಶ್ವದ ಕಣ್ಮಣಿಯಾದರು. ಪುಟ್ಟರಾಜರು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ದೇವರ ಹೊಸಪೇಟೆಯ ವೆಂಕಟಾಪುರ ಮಠದ ಜಂಗಮ ದಂಪತಿಗಳಾದ ರೇವಯ್ಯ ಸಿದ್ದಮ್ಮ ಅವರ ಉದರದಲ್ಲಿ 1914 ಮಾರ್ಚ್ 3ರಂದು ಜನಿಸಿದರು. ರೇವಯ್ಯ ತಂದೆ, ಸಿದ್ದಮ್ಮ ತಾಯಿ. ಪುಣ್ಯ ದಂಪತಿಗಳು, ಪುಣ್ಯ ಜಂಗಮ ದಂಪತಿಗಳು. ಅವರ ಪುಣ್ಯ ಉದರದಲ್ಲಿ 1914 ಮಾರ್ಚ್ 3ರಂದು ಜನ್ಮ ತಾಳಿದರು. ದೇವರ ಹೊಸಪೇಟೆ ಅಲ್ಲಿ ವೆಂಕಟಾಪುರ ಮಠದ ಸದ್ಭಕ್ತರು ಈ ಪುಣ್ಯ ದಂಪತಿಗಳು. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ದೇವರ ಹೊಸಪೇಟೆಯೊಳಗ ವೆಂಕಟಾಪುರ ಮಠ. ಆ ವೆಂಕಟಾಪುರ ಮಠದ ಸದ್ಭಕ್ತರು ರೇವಯ್ಯ ಸಿದ್ದಮ್ಮ ಅವರ ಪುಣ್ಯ ಉದರದಲ್ಲಿ ಜನ್ಮ ತಾಳಿದರು. ಮಹಾನ್ ಸಾಧಕ ಪುಟ್ಟರಾಜ ಗವಾಯಿಗಳು. ಹುಟ್ಟಿದ ಬಾಲ್ಯದಲ್ಲಿಯೇ ಕಣ್ಣುಗಳನ್ನು ಕಳೆದುಕೊಂಡ ಅವರು ಬಾಲ್ಯದೊಳಗನ ಪುಟ್ಟರಾಜ ಗವಾಯಿಗಳು ದುರಾದೃಷ್ಟವಶಾತ್ ಕಣ್ಣನ್ನು ಕಳೆದುಕೊಂಡರು. ಕಣ್ಣನ್ನು ಕಳೆದುಕೊಂಡು ಅಂಧರಾದಂಥ
ಪುಟ್ಟ ರಾಜಗವಾಯಿಗಳು ಎಲ್ಲ ಸಾಧನೆಯನ್ನು ಮಾಡಿದ ಮೇಲೆ ಒಮ್ಮೆ ಸಂದರ್ಶಕರಿಗೆ ಈ ಮಾತನ್ನು ಹೇಳ್ತಾರೆ. ಅವರಿಗೆ ಯಾವ ವ್ಯಥೆಯೂ ಇರಲಿಲ್ಲ, ಯಾವ ಮಾನಸಿಕ ಯಾತನೆಯೂ ಇರಲಿಲ್ಲ. ಸಹಜ ಸಾಮಾನ್ಯರಂತೆ ಮಾತಾಡಿದರು. ನಾವು ಏನನ್ನೂ ಸಾಧಿಸದೆ ಹೋದೀವಿ ಅಂತಂದ್ರೆ, ಸೋತೀವಿ ಅಂತಂದ್ರೆ, ಸೋತದ್ದಕ್ಕೆ ನಾವು ಪ್ರಾಯಶ್ಚಿತ್ಯ ಪಡಂಗಿಲ್ಲ, ಪಶ್ಚಾತ್ತಾಪ ಪಡಂಗಿಲ್ಲ. ಸೋತದ್ದಕ್ಕೆ 108 ಇಲ್ಲ ಸಲ್ಲದ ಕಾರಣಗಳನ್ನು ಹುಡುಕಾಡಿ ಹೇಳ್ತೀವಿ, ಸಮರ್ಥನೆ ಮಾಡ್ಕೋತೀವಿ. ಅಂತಹ ತಂದೆ ತಾಯಿಗಳ ಉದರದಲ್ಲಿ ಹುಟ್ಟಿದ್ದಕ್ಕೆ ನನಗೇನೂ ಸಾಧಿಸಕ್ಕಾಗಲಿಲ್ಲ ಅಂತ ತಿಳ್ಕೊಂಡು ಏನೋ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನೇ ದೂರುತ್ತೀವಿ. ಆದರೆ ಈ ಪುಟ್ಟ ರಾಜಗವಾಯಿಗಳು ಹಾಗೆ ಮಾಡಲಿಲ್ಲ. ಅವರು ಸುಮ್ಮ ಹೇಳುತ್ತಿದ್ದರು, ಏನನ್ನೋ ಅವರಲ್ಲಿ ಕಾಣ್ತಿರಲಿಲ್ಲ. ನಾನು ಹುಟ್ಟಿದ 6 ತಿಂಗಳಿಗೆ ದೃಷ್ಟಿ ಹೋಗ್ಯಾವ, ಕಣ್ಣು ಬೇನೆ ಬಂದು ಕಣ್ಣಿಗೆ ಪರಿ ಅಂತ ಬರ್ತೈತಲ್ಲ, ಅದಕ್ಕೆ ಅರಿ ಅಂತಾರ. ಯಾವಾಗ ಪರಿ ನಾಟಿ ವೈದ್ಯ ಇತ್ತು, ಅವರು ಕಣ್ಣು ಹುಡ್ಡಿಗೆ ತೊನಸಿ ಅಂತಂದ್ರೆ ನಾಯಿಯ ಮೇಲೆ ಇರುವಂತಹ ಒಂದು ಹುಳು, ಕಣ್ಣು ಹುಡ್ಡಿಗೆ ತೊನಸಿ ಮುಟ್ಟಿಸಬೇಕು ಅಂತ ಹೇಳಿದ್ರು. ಆಗ ಮುಟ್ಟಿಸುವಾಗ ತೊನಸಿ ಕೈ ಜಾರಿ ಕಣ್ಣ ಒಳಗ ಬಿದ್ದು ಬಿಟ್ಟವು. ಆವಾಗ ಅದು ಹರಿಯುವುದರ ಬದಲು ಗುಡ್ಡಿನ ಹರಿದು ಕಣ್ಣು ಹೋಗಿ ಬಿಟ್ಟವು ಎಂದು ಹೇಳಿದರು. ಹಂಗ ನಾನು ಕೇವಲ 6 ತಿಂಗಳು ಹಸುಗೂಸು ಇರುವಾಗ ಸಾಂಕ್ರಾಮಿಕ ರೋಗ ಕಣ್ಣು ಬೇನೆ ಬಂತು. ಇವತ್ತಿನಂತೆ ಅವತ್ತಿನ ಕಾಲದಲ್ಲಿ ಈ ಯಾವ ಐ ಡಾಕ್ಟರ್ ಇರಲಿಲ್ಲ, ಕಣ್ಣಿನ ಆಸ್ಪತ್ರೆ ಇರಲಿಲ್ಲ, ಕಣ್ಣನ್ನು ನೋಡುವ ತಜ್ಞ ಡಾಕ್ಟರ್ ಇರಲಿಲ್ಲ. ನಾಟಿ ವೈದ್ಯ ಪದ್ಧತಿ ಇತ್ತು, ದೇಶಿ ಔಷಧಿ ಕೊಡುವಂತಹ ದೇಶಿ ಔಷಧಿ ಪದ್ಧತಿ ಇತ್ತು. ನಾಟಿ ವೈದ್ಯ ಇದ್ದ, ರೂಢಿ ಮೇಲೆ ಪ್ರಾಕ್ಟೀಸ್ ಅಂತೇಳಿ ಕರಿತೀವಿ. RMP, ರೂಢಿ ಮೇಲೆ ಪ್ರಾಕ್ಟೀಸ್. ಸುಮ್ಮ ಸಾದಾ ಒಬ್ಬ ವೈದ್ಯ, ದೇಶಿ ಔಷಧಿ ಕೊಡುವ ಒಬ್ಬ ವೈದ್ಯ ಹೇಳಿದ, ನಿಮ್ಮ ಮಗುವಿನ ಕಣ್ಣ ಒಳಗಡೆ ಪರಿ ಬಂದವ, ಅರಿ ಬಂದವ, ಅದಕ್ಕೆ ಆ ಅರಿ ನಾವು ತೆಗಿಬೇಕು. ನಾಯಿ ಮೈ ಮ್ಯಾಲ ತೊಣಸಿ ಅಂತೇಳಿ ಒಂದು ಹುಳ ಇರ್ತದ. ಆ ಹುಳವನ್ನು ನೀನು ಆ ಕಣ್ಣಿನ ಗುಡ್ಡಿ ಒಳಗ ಹಿಡೀರಿ. ಆ ತೊಣಸಿ ಏನೈತಿ, ಕಣ್ಣ ಗುಡ್ಡೆಯ ಮೇಲೆ ಇರುವ ಪರಿಯನ್ನ ಹಿಡಿದು ತಿಂತದ, ಪರಿ ಖಾಲಿ ಆಗ್ತದ, ಕಣ್ಣು ಮತ್ತೆ ಕಾಣ್ತಾವ ಅಂತೇಳಿ ಹೇಳಿದ್ರು. ಹಾಗೆಯೇ ತಂದೆ ತಾಯಿಗಳು ನಾಯಿಯ ಮೇಲಿನ ತೊಣಸಿಯನ್ನು ಹಿಡಿದು ತಂದು ಕಣ್ಣ ಮೇಲೆ ಏನೋ ಹಿಡಿದಿದ್ರು. ದುರಾದೃಷ್ಟವಶಾತ್ ಹಿಡಿದ ತೊಣಸಿ ಕೈ ಜಾರಿ ಕಣ್ಣ ಗುಡ್ಡೆಯೊಳಗೆ ಬಿತ್ತು. ಆ ಕಣ್ಣ ಗುಡ್ಡೆಯೊಳಗೆ ಬಿದ್ದ ತೊಣಸಿ ಹರಿಯುವುದರ ಬದಲು ಕಣ್ಣ ಗುಡ್ಡೆಯನ್ನೇ ತಿಂದುಬಿಟ್ಟಿತು. ಕಣ್ಣ ಗುಡ್ಡೆಯನ್ನೇ ತಿಂದುಬಿಟ್ಟಿತು. ಹಾಗೆ ಅಂಧರಾದವು. ಪರಿಹರಿಯುವುದರ ಬದಲು ಆ ತೊಣಸಿ ಕಣ್ಣ ಗುಡ್ಡಿಯನ್ನೆಲ್ಲ ತಿಂದಾಕಿತು. ನಾಶ ಆಗಿ ಹೋಯಿತು ಕಣ್ಣ ಗುಡ್ಡಿ. ಕಣ್ಣೆಲ್ಲ ಕಳೆದುಕೊಂಡು ಅಂಧ ಆಯಿತು. 6 ತಿಂಗಳ ಪುಟ್ಟ ಹಸುಗೂಸು.
ನಾನು ಅನಕ್ಷರಸ್ಥ ತಂದೆ ತಾಯಿಗಳನ್ನು ಪಡೆದದ್ದಕ್ಕೆ ಅವರು ಮಾಡಿದ ಆ ಅಚಾತುರ್ಯಕ್ಕೆ ನನ್ನ ಕಣ್ಣು ಹೋದು ಅಂತ ತಿಳ್ಕೊಂಡು ಅವರು ತಂದೆ ತಾಯಿಗಳ ಮೇಲೆ ಸಿಟ್ಟಾಗಲಿಲ್ಲ, ಸಲಹೆ ಕೊಟ್ಟ ವೈದ್ಯನ ಮೇಲೆ ಸಿಟ್ಟಾಗಲಿಲ್ಲ. ಅವರು ಏನೂ ಆಗಲಾರದವನಂಗ ಹಿಂಗೆ ನಾನು ಕಣ್ಣು ಕಳ್ಕೊಂಡೆ ಅಂತ ತಿಳ್ಕೊಂಡು ಹೇಳುವಾಗ ಗವಾಯಿಗಳಲ್ಲಿ ಯಾವ ಯಾವ ವೇದನೆಯೂ ಇರಲಿಲ್ಲ, ಯಾವ ವ್ಯಥೆಯೂ ಗವಾಯಿಗಳಲ್ಲಿ ಇದ್ದೇ ಇರಲಿಲ್ಲ, ಯಾವ ನೋವು ಯಾತನೆ ಗವಾಯಿಗಳಲ್ಲಿ ಇದ್ದಿರಲಿಲ್ಲ ಅಂತ ತಿಳ್ಕೊಂಡು ಈ ಕತೆ ಹೇಳ್ತಾರೆ. ಉಳಿದದ್ದನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಧನ್ಯವಾದ.